ರನ್ ರನ್ ರನ್. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಸುತ್ತ ಎಲ್ಲ ನೋಡ್ತಾ ಇದ್ರೆ ಗೊತ್ತಾಗಿರುತ್ತೆ ನಿಮ್ಗೆ ಆಲ್ರೆಡಿ. ಜೆರ್ಸಿನಲ್ಲಿ ಇವತ್ತು IPL ಮ್ಯಾಚ್ಗೆ ಹೋಗ್ತಾ ಇದೀವಿ. UP ವರ್ಸಸ್ RCB. ಸ್ಟಾರ್ಟ್ ಮಾಡಿ ಅಂದ್ರೆ ಮನೇಲೆ ಸ್ಟಾರ್ಟ್ ಮಾಡ್ಕೊಂಡು ಬಂದಿರ್ತೀರಾ ಅಂತ ಅನ್ಕೊಂಡೆ. ಇಲ್ಲ, ಮನೇಲೆಲ್ಲ ಇಲ್ಲಿಂದ ವೈಬಿಂದ ಸ್ಟಾರ್ಟ್ ಮಾಡಬೇಕು. ಮನೇಲೆಲ್ಲ ಅಷ್ಟೊಂದು ಜೋಶ್ ಬರಲ್ಲ. ಇಲ್ಲಿ ಟೈಮ್ ಆಯ್ತು ಆ್ಯಕ್ಚುಲಿ ಟಾಸ್ ವಿನ್ ಆಗಿ, UP ಅವರು ಟಾಸ್ ವಿನ್ ಆಗಿ ಬೌಲಿಂಗ್ ತೊಗೊಂಡಿದ್ದಾರೆ. ನಮ್ಮದು ಬ್ಯಾಟಿಂಗು. RCB ಆಲ್ರೆಡಿ ಹೆವಿ ಹೊಡಿತಾ ಇದೆ. ಸ್ಮೃತಿ ಅಂತೂ ಹೆವಿ 6 ಹೊಡಿತಾ ಇದ್ದಾರೆ. ನಾವು ಹೋಗ್ಬೇಕು. ಫಸ್ಟ್ ಹೊರಗಡೆ ಹೋಗ್ತೀವಿ. ಹೊರಗಡೆ ಹೋಗ್ಬಿಟ್ಟು ಆಮೇಲೆ ಸಿಗ್ತೀನಿ ರೀ. ನಡಿ ರನ್ ರನ್ ರನ್. ಬೌಲಿಂಗ್ ಅನ್ಕೊಂಡು ಸುಮ್ಮನೆ ಇಲ್ಲ, ನಾ ಅದೇ ಎಂತಕ್ಕೆ ಕನ್ಫ್ಯೂಸ್ ಆಗಿದ್ಯಾ ಅಂತ ಅನ್ಕೊಂಡೆ ನಾನು. ನಮ್ಮದು ಬ್ಯಾಟಿಂಗ್ ಆಲ್ರೆಡಿ 4 ಓವರ್ ಆಗೋಯ್ತು. ಹಾಂ, ಸರಿಯಾಗಿ ಹೊಡಿತವ್ರೆ. ಹಾಂ, ಓಕೆ. ಆಲ್ರೆಡಿ ಬೇಜಾರು ಜನ ಕಿರ್ಸ್ತವ್ರೆ RCB ಅಂತ. ಓಕೆ. ಓ, ಸ್ಟೇಡಿಯಂ ವೈಬ್ ಗುರು. ಅಯ್ಯಯ್ಯೋ, ಸ್ಥಿತಿ ಅಲ್ಲ ಮೇಘನ ಔಟ್ ಆಗಿದ್ದು. ಓಕೆ, ಅಂಕಿ ಫೇವರೇಟ್ ಬ್ಯಾಟ್ಸ್ಮನ್ ಬಂದಿದ್ದಾರೆ. ಸಾರಿ, ಆಲ್ರೌಂಡರ್ ಇವಾಗ ಬ್ಯಾಟಿಂಗ್ಗೆ. LS ಪೆರಿ. ಓವರ್ಗೆ 57 ರನ್ನು, 1 ವಿಕೆಟ್. ಪರವಾಗಿಲ್ಲ, ಚೆನ್ನಾಗಿ ಆಡ್ತಾ ಇದ್ದಾರೆ. ಸಿಟಿ ನೋಡು, 12 ಬಾಲ್ 21. ಸಾಕಾಗಿ ಹೊಡೆದಿದ್ದಾರೆ. ನಾನು ಔಟು ಅಂತ ಅನ್ಕೊಂಡೆ, ಜಸ್ಟ್ ಮಿಸ್ಸು ಗೈಸ್. ಕ್ಯಾಚ್ ಡ್ರಾಪು. ಓಕೆ, ಸೊ ನಾವು ಬರೋಷ್ಟರಲ್ಲಿ ಆಲ್ರೆಡಿ ಒಂದು 4-5 ಓವರ್ ಆಗಿತ್ತು. ಸೊ ನಾವು ಬಂದಾಗ ಕರೆಕ್ಟಾಗಿ 1 ವಿಕೆಟ್ ಬಿತ್ತು. ಇವಾಗ 9 ಓವರ್ಸ್ಗೆ 79, 1 ವಿಕೆಟ್ಗೆ. ಒಳ್ಳೆಯ ರನ್ ರೇಟ್ ಇದೆ. ಸೊ ನೋಡೋಣ, ಈ ಮ್ಯಾಚ್ ವಿನ್ ಆಗಬೇಕು. ವಿನ್ ಆದರೆ ಆ್ಯಕ್ಚುಲಿ 3rd ಪ್ಲೇಸ್ ಹೋಗುತ್ತಲ್ಲ. ರನ್ ರೇಟ್ ಚೆನ್ನಾಗಿದ್ರೆ 2nd ಪ್ಲೇಸ್ ಇಲ್ಲ, 1st ಪ್ಲೇಸ್ ಬರುತ್ತೆ. ನೋಡೋಣ. ಎಸ್, ಊಟ ಬೇರೆ ಮಾಡಿಲ್ಲ ಅಂತಂದ್ರೆ ಊರಿಂದ ಇವತ್ತೇ ಬಂದಿರೋದು ಅವನು. ಅದಕ್ಕೆ ಬಿರಿಯಾನಿ ತೊಗೊಂಡ್ವಿ. ಸೊ ನಾವು ಆ್ಯಕ್ಚುಲಿ ಬಂದಿರೋದು P1 ಅಂತ ಅಂದ್ಬಿಟ್ಟು ಸ್ಟ್ಯಾಂಡು. ಸೊ ಈ ಥರ ಇದೆ. ಬಟ್ ಈ ಕಡೆ ಸ್ವಲ್ಪ ಸ್ಕ್ರೀನ್ ಅಡ್ಡ ಇದೆ, ಕಾಣಿಸಲ್ಲ. ಸೊ ಸ್ವಲ್ಪ ಆ ಕಡೆ ಹೋಗಬೇಕು. ಬಟ್ ನೋಡೋಣ, ಫ್ರಂಟಲ್ಲಿ ಹೋಗ್ಬಿಟ್ರೆ ಅಲ್ಲೂ ಕಾಣಿಸಲ್ಲ. ಅಲ್ಲೆಲ್ಲರೂ 2 ಸೀಟ್ ಸಿಕ್ಕಿದ್ರೆ ಆರಾಮಾಗಿ ಹೋಗ್ಬೋದು. ಬಾ. ಸ್ಮಿತಿದು 48. ಗುಡ್ ಒನ್ 49 ಸ್ಮಿತಿ. 100 ಅಪ್ ಟೀಮ್ಗೆ.
ಊಟ ನಿಮ್ದು ನಮ್ದು ಎಣ್ಣೆ ನಿಮ್ದು ಕ್ಯಾಮ್ರಾಮನ್ ಕರೆಕ್ಟಾಗಿ ಗಡ್ಡ ಇದ್ದಾನೆ ಬ್ಯಾಟ್ಸ್ಮನ್ ಹತ್ರ ಅಲ್ಲ. ಓ ನಾಟ್ ಔಟ್ ಹೋಗ್ತವ್ರ DRSಗೆ ತೊಗೊಳ್ತಾರೆ ಮೋಸ್ಟ್ಲಿ ತೊಗೊಂಡ್ರು DRS ಹೈಟ್ ಹೋಗಿದೆ. ಹೈಟ್ ಹೋಗಿದೆ ಅಂಪೈರ್ ಕಾಲ್ ಆಗ್ಬಿಡುತ್ತೆ. ಓ ಇನ್ಸೈಡ್ ಎಡ್ಜ್ ನಾಟ್ ಔಟ್ It's okay. Good knock. Woo! Good knock. ಆ್ಯಕ್ಚುಲಿ ಸ್ಮಿತಿ ಸಕ್ಕರೆ ಆಡ್ತಿದ್ದು. ಅಟ್ಲೀಸ್ಟ್ ಈ ಮ್ಯಾಚ್ ಆದ್ರೂ 100 ಹೊಡಿತಾಳೆ ಅಂತ ಅಂದ್ಕೊಂಡ್ವಿ, ಬಟ್ ಅನ್ಫಾರ್ಚುನೇಟ್ಲಿ ಮಿಸ್ ಆಯಿತು. ಬಟ್ ಇಟ್ಸ್ ಓಕೆ, ಇನ್ನು ಮ್ಯಾಚ್ಗಳಿದೆ. 80 ರನ್ಸ್ ಹೊಡೆದಿದ್ದಾರೆ. ಸಕ್ಕದಾಗ ಹೋಯ್ತು ಶಾಟ್. ಓ ಮಸ್ತ್ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಸ್, ಬ್ಯಾಕ್ ಟು ಬ್ಯಾಕ್. ಮಸ್ತ್ ಸಖತ್ ಹೊಡೆದು. ಇನ್ನೊಂದು crazy nice one Osaka na bajana
Elias Perry 51, half century. ಇವಾಗ ಬರ್ಬೇಕು ನೋಡು ಇವಾಗ. ಕಾರ್ ಇಲ್ಲ, ಗ್ಲಾಸ್ ಒಳಗಡೆ ಹೋಯ್ತು. ಕಾರ್ ಗ್ಲಾಸ್ ಪುಡಿ ಪುಡಿ. That's okay, that's okay. Good knock, good knock. Ladies and gentlemen, boys and girls, on your feet, on your feet, on your feet. Elias Perry 58 runs. Good knock, good knock. ಇನ್ನು 4 ಬಾಲ್ ಇದೆ. 189, 200 ರೀಚ್ ಆಗಬೇಕು, ಸಾಕಾಗಿರುತ್ತೆ. ಕಮಾನ್ ಕಮಾನ್. ಸಿಕ್ಸರ್ ಸಿಕ್ಸರ್ ಸಿಕ್ಸರ್. runs. 198 runs. Super 199 target. ಆರೆಂಜ್ ಕ್ಯಾಪು ಸ್ಥಿತಿ ಮಂಡನ ಬಂತು ಇವಾಗ. ಓಕೆ, ಎಲ್ಲ ಬರ್ತಿದ್ದಾರೆ ಇವಾಗ. ಟಾರ್ಗೆಟ್ 199. ಸೊ ಟಾರ್ಗೆಟ್ ಬಂದು 199. ಈ ಟೂರ್ನಮೆಂಟ್ಗೆ ಇದೆ ಎಷ್ಟು ಇದೆ ಹೈಯೆಸ್ಟ್ ರನ್ನು ಈ ಸೀಸನ್ಗೆ. 198 ರನ್ಸ್ ನಮ್ಮದು. ಸೊ 199 ಟಾರ್ಗೆಟ್, ಒಳ್ಳೆ ಟಾರ್ಗೆಟ್ ಸೆಟ್ ಮಾಡಿದ್ದಾರೆ. ಅವ್ರ ಕಡೆಯಿಂದ ಬ್ಯಾಟಿಂಗ್ ಚೆನ್ನಾಗಿದೆ ಅಂತೆ. ಸೊ ಅವತ್ತು ವಿಕೆಟ್ಸ್ ಹೋದು, ಅದಕ್ಕೆ ವಿಕೆಟ್ಸ್ಗಳು ಹೋಯ್ತು. ಸೊ ವಿಕೆಟ್ಸ್ಗಳು ಬೇಗ ಎತ್ತಬೇಕಷ್ಟೇ ಅವತ್ತು. ರೇಣುಕಾ ಸಿಂಗ್ ಬೌಲಿಂಗ್. ಓಕೆ, ಸೊ ನೋಡೋಣ ಇವಾಗ ಡಿಪೆಂಡ್ ಮಾಡ್ತಾರ ಹೆಂಗೆ ನಮ್ಮವರು ಅಂತ. ಫಸ್ಟ್ ಬಾಲು ರನ್ಔಟ್ಗೆ ಚೆಕ್ ಮಾಡ್ತಾ ಇದ್ದಾರೆ. ಜಸ್ಟ್ ಇನ್ನು. ಮೇಡ್ ಇನ್ ಓವರ್, 1 over 0 ರನ್. ಸಾಕಾತ್ ಫೀಲ್ಡಿಂಗ್. ಹೆಂಗನ್ಸಿದೆ ಹೆಂಗೆ? ಆ್ಯಕ್ಚುಲಿ ಇವಾಗ
ಒಂದು ಇದಕ್ಕೆ LBWಗೆ ಇದು ತೊಗೊಂಡಿದ್ದಾರೆ, TRS ತೊಗೊಂಡಿದ್ದಾರೆ. ಸೊ ನೋಡೋಣ ಔಟ್ ಅಂತ. ಬಟ್ ಅವರು ಬ್ಯಾಟಿಂಗ್ ಸಕಾಲಾಗಿ ಆಡ್ತಾ ಇದ್ದಾರೆ ಗೈಸ್. UP ಅವರು 6.2 ಓವರ್ಗೆ ಆಲ್ರೆಡಿ 63 ರನ್ಸ್ ಹೊಡೆದಿದ್ದಾರೆ. ಒಳ್ಳೆ ರನ್ ರೇಟ್ ಇದೆ ಅವ್ರದ್ದು. ಬಟ್ ನೋಡೋಣ ವಿಕೆಟ್ಗಳು ಬೀಳಬೇಕು. ಓಕೆ, ಟೈಮ್ ಔಟ್ ಇವಾಗ. 9 ಓವರ್ಸ್ಗೆ 89 ರನ್ಸ್ ಹೊಡೆದಿದ್ದಾರೆ. 3 ವಿಕೆಟ್ ಬಿತ್ತು, ಮಧ್ಯದಲ್ಲಿ ಒಂದು 2 ವಿಕೆಟ್ ಬಿತ್ತು, ಪರವಾಗಿಲ್ಲ. ಇನ್ನೂ ಅವ್ರ ಕಡೆ ಇದೆ, ಬಿಕಾಸ್ ರನ್ ರೇಟ್ ಸಕ್ಕತ್ತಾಗಿ ಬಂದಿದೆ ಇವತ್ತು. ಒಂದು 2 ವಿಕೆಟ್ ಹೋಗಬೇಕು ಗೈಸ್. ಇಲ್ಲಿ ಔಟ್ ಆಗಿಬಿಟ್ರೆ ಸಕ್ಕತ್ತಾಗಿರುತ್ತೆ. ಅವೇ ವರ್ಷದಿಂದ B64 ಹೊಡಿತಾ ಇರೋದು. ಬಟ್ ನೋಡೋಣ. ಮ್ಯಾಚು ಸಖತ್ ಎಕ್ಸೈಟಿಂಗ್ ಆಗಿದೆ ಇವಾಗ. 15 ಓವರ್ಗೆ 137 ರನ್ ಹೊಡೆದಿದ್ದಾರೆ. 30 ಬಾಲ್ಗಿನ 67 ಬೇಕು. 30 ಬಾಲ್ 62 ರನ್ಸ್ ರಿಕ್ವೈರ್ಡ್. ಅವರು ಸರಿಯಾಗಿ ಹೊಡಿತಾ ಇದ್ದಾರೆ. ವಿಕೆಟ್ಸ್ಗಳು ಬಿತ್ತು, ಬಟ್ ದೀಪ್ತಿ ಇಂದ ಬೌಂಡ್ರೀಸ್ಗಳು ಬೇಜಾನ್ ಬರ್ತವೆ. ಓ 6, 5, 4, 3, 2, 1 ನೋಡಿ ಹಂಗೆ ಕ್ಯಾಚು ಏನು ಸಕ್ಕತ್ತಾಗಿಡೋದು. RCB ಬೆಂಗಳೂರು, RCB 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 ಮಾತರಂ ಮಾತರಂ ಮೋರ್ಯ ಮೋರ್ಯ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಬೆಳ್ಳುಳ್ಳಿ ಕಬಾಬ್ RCB 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 RCB. Last ball of the innings, 1 ball 24 runs. RCB win ಆಯ್ತು. RCB 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 RCB. ಓಕೆ, ಸೊ ಮ್ಯಾಚ್ ವಿನ್ ಆಯಿತು. ಇದೇ ಲಾಸ್ಟ್ ಮ್ಯಾಚು. ಸೊ ಅದಕ್ಕೆ ಪ್ಲೇಯರ್ಸ್ ಎಲ್ಲನೂ ಒಂದು ರೌಂಡ್ ಎಲ್ಲ ಬರ್ತಿದ್ದಾರೆ. ಸೊ ಅಲ್ಲಿ ನೋಡಿ, ಸೊ ಈ ಕಡೆ ಬರಬೇಕು, ವೆಯ್ಟ್ ಮಾಡ್ತಾ ಇದ್ದೀವಿ. ಓಕೆ, ಸೊ ನೈಟು ಮ್ಯಾಚ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ ತುಂಬಾ ಲೇಟ್ ಆಗಿತ್ತು. ಸೊ ಮ್ಯಾಚ್ ಮುಗಿಸಿ ಅದಾದಮೇಲೆ ನೆಕ್ಸ್ಟು ವಿರಾಟ್ ಕೊಹ್ಲಿ ಯಾವುದು ಹೋಟೆಲ್ಗೆ ಹೋಗಿದ್ವಿ, ರೆಸ್ಟೋರೆಂಟು ಯಾವುದು 18. ಸೊ 18ಗೆ ಹೋಗಿದ್ವಿ. ಅಲ್ಲೆಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಇಷ್ಟು 2 ಗಂಟೆನೇ ಆಗಿತ್ತು ಮನೆಗೆ. ಸೊ ಮನೆಗೆ ಬಂದು ನೈಟೇನೆ ಸ್ವಲ್ಪ ವ್ಲಾಗೆಲ್ಲನೂ ಎಡಿಟ್ ಮಾಡಿ ಇವಾಗ ಒಂದು ಸ್ವಲ್ಪ ಲೇಟಾಗಿ ಇದ್ವಿ. ಸೊ
ಸೊ ನೆಕ್ಸ್ಟ್ ಇವಾಗ ವ್ಲಾಗ್ ಬರುತ್ತೆ. ಸಕ್ಕದಾಗಿ ಬಂದಿದೆ. ನಾವಂತೂ ಮ್ಯಾಚ್ನ ಸಕ್ಕದಾಗಿ ಎಂಜಾಯ್ ಮಾಡಿದ್ವಿ. ಒಂಥರ ಟಿವಿನಲ್ಲಿ ನೋಡೋದಕ್ಕೂ ಸ್ಟೇಡಿಯಮಲ್ಲಿ ನೋಡೋದಕ್ಕೂ ತುಂಬಾನೇ ಡಿಫ್ರೆಂಟ್ ವೈಬ್. ನಮ್ಮವ್ರು ಮಾತ್ರ ಸಕ್ಕದಾಗೋದು. ಸೀರಿಯಸ್ಲಿ ವುಮೆನ್ಗೂ ಎಂಕರೇಜ್ ಮಾಡಬೇಕು ಅಂತ ಇದಕ್ಕೆ ಹೇಳೋದು. ನಮ್ಮ ಹೆಣ್ಮಕ್ಳು ಬೇಜಾನ್ ಸ್ಟ್ರಾಂಗ್ ಗುರು. ನೆನ್ನೆ ಆಡಿದ ರೀತಿ ನೋಡಿ ನಮ್ಗೆ ಒಂಥರ ವಾವ್ ಏನ್ ಗುರು ಹಿಂಗೆಲ್ಲ ಆಡ್ತಾರೆ ಅಂತ ನಮಗೆ ಗೊತ್ತಿಲ್ಲ, ಕನ್ಫರ್ಮ್ ಇರಲಿಲ್ಲ. ಲಾಸ್ಟ್ ಮೂಮೆಂಟ್ ಟಿಕೆಟ್ ಸಿಕ್ಕಿದ್ದು. ನಾನು ಊರಿಂದ ಮನೆ ಹೋಗ್ತಾ ಇದ್ದೆ, ಟೈಮಲ್ಲಿ ಫೋನ್ ಮಾಡಿ ಬಾ ಟಿಕೆಟ್ ಇದೆ ಅಂತ ಲಾಸ್ಟ್ ಮಿನಿಟ್ ಅಲ್ಲಿ ಆಕ್ಚುಲಿ ಟಿಕೆಟ್ ಸಿಕ್ಕಿದ್ದು. ಅಂಡ್ ಥ್ಯಾಂಕ್ಸ್ ಟು ವೈಭವ್, ಟಿಕೆಟ್ ಅರೇಂಜ್ ಮಾಡಿದ್ದು ವೈಭವ್ ಇದೆ. ಸೊ ಬೈಕರ್ ಸೇವಿಯರ್ಸ್ ಮತ್ತೆ ಭಾರತ್ ಒನ್ ವೀಸ್. ಆಕ್ಚುಲಿ ನಮ್ಮ ಬಾಯ್ಸ್ ಎಲ್ಲರೂ ಇದ್ರು, ನಮ್ ಗ್ಯಾಂಗ್ ಎಲ್ಲಾನು. ಬಟ್ ಒಬ್ಬರು ಒಂದೊಂದು ಸ್ಟ್ಯಾಂಡ್ ಅಲ್ಲಿ ಇದ್ವಿ. ಲಾಸ್ಟ್ ಅಲ್ಲಿ ಎಲ್ಲ ಸೇರ್ಕೊಂಡು ಅದಾದ್ಮೇಲೆ 1-8 ಹೋದ್ವಿ. 7 to 8 ಮೆಂಬರ್ಸ್ ಒಂದು ಸ್ಟ್ಯಾಂಡ್ ಅಲ್ಲಿ ಇದ್ವಿ, ಇನ್ನೊಂದು ಸ್ಟ್ಯಾಂಡ್ ಅಲ್ಲಿ ಇದ್ವಿ. ಕರೆಕ್ಟ್. ಓಕೆ, ಸೊ ಮಸ್ತ್ ಇತ್ತು ಮಾತ್ರ. ನೋಡ್ರಿ ಈ ವ್ಲಾಗಿಗೆ ನೀವೇ 1000 ಕಮೆಂಟ್ಸ್ ಹಾಕಿದ್ರೆ ನೆಕ್ಸ್ಟ್ ಮೆನ್ಸ್ ನಡೆಯುತ್ತಾರೆ IPL ಎಸ್ಪೆಷಲಿ RCB ವರ್ಸಸ್ CSK ಮ್ಯಾಚ್. ಬೇಗ ಹಾಕಿದ್ರೆ ಕಮೆಂಟ್. ನೆಕ್ಸ್ಟ್ ಟಿಕೆಟ್ ಬಿಟ್ಟ ತಕ್ಷಣ ಬುಕ್ ಮಾಡ್ಕೊಂಡು ಚೆನ್ನೈಗೆ ಹೋಗಿ ವ್ಲಾಗ್ ಮಾಡ್ತೀವಿ. ಹೆವಿ ವ್ಲಾಗ್ಸ್ ಬರುತ್ತೆ. ನನ್ನ ಚಾನಲ್ ಇರುತ್ತೆ. ನೀವು ಯಾರು ನೋಡ್ತೀರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾನ್ ಬೀಚ್ ಬೈಕರ್. ಅಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಆದ್ರೆ ಪಕ್ಕಾ ವ್ಲಾಗ್ ಮಾಡಿ. ಚಾಲೆಂಜ್ ಕಂಪ್ಲೀಟ್ ಆದ್ರೂ ನೆಕ್ಸ್ಟ್ ಲೆವೆಲ್ ವ್ಲಾಗ್ಸ್ ಗಳು ಬರುತ್ತೆ ಗೈಸ್, ಅದಂತೂ ಪಕ್ಕ. ಚೆನ್ನೈಗೆ ಹೋಗಿ RCB ಜೊತೆ ಹಾಕೊಂಡು ನೆಕ್ಸ್ಟ್ ಅದನ್ನ ಬೇರೆ ಫೀಲ್. ಚೆನ್ನೈಗೂ ಹೋಗ್ತೀವಿ, ಅಲ್ಲಿಗೂ ಬಿಡಲ್ಲ, ಎಲ್ಲಾ ಕಡೆನೂ ಹೋಗ್ತೀವಿ. ಎಲ್ಲೆಲ್ಲ ಆಗುತ್ತೋ ಪಾಸಿಬಲ್ ಅಲ್ಲೆಲ್ಲಾ ಕಡೆ ಹೋಗಿ ವ್ಲಾಗ್ ಮಾಡ್ತೀವಿ. ಬಟ್ 1000 ಕಮೆಂಟ್ಸ್ ಮಾಡಿ. ಸೊ ಚಾಲೆಂಜ್ ಕಂಪ್ಲೀಟ್ ಮಾಡಿ ಗೈಸ್. ಸೊ ಹೋಪ್ಫುಲಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದೆ ಹಂಗೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಏನೋ ಒಂದು ಮಾಡ್ರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಸಿ ಯಾ, ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.